ನಮಸ್ಕಾರ ಸ್ನೇಹಿತರೆ. ಇದು ಪ್ರಕೃತಿಯ ಮೌನ ಸೌಂದರ್ಯ ತುಂಬಿದ ಅದ್ಭುತ ಕ್ಷಣ. ಮೈಸೂರು ಸಮೀಪದಲ್ಲಿರುವ ಪ್ರಸಿದ್ಧ ಕೃಷ್ಣರಾಜ ಸಾಗರ ಅಣೆಕಟ್ಟು ಹಿನ್ನೀರು ಪ್ರದೇಶ. ನೀರಿನ ಮೇಲ್ಮೈಯಲ್ಲಿ ಪ್ರತಿಬಿಂಬಿಸುವ ಆಕಾಶದ ಬಣ್ಣಗಳು, ಸುತ್ತಲಿನ ಹಸಿರು ಪ್ರಕೃತಿ ಮತ್ತು ತಂಪಾದ ಗಾಳಿ, ಈ ಎಲ್ಲವೂ ಮನಸ್ಸಿಗೆ ಅನಿರ್ವಚನೀಯ ಶಾಂತಿಯನ್ನು ನೀಡುತ್ತವೆ. ನಗರ ಜೀವನದ ಗದ್ದಲದಿಂದ ದೂರವಾಗಿ ಇಲ್ಲಿ ಪ್ರತಿಯೊಂದು ಕ್ಷಣವೂ ಧ್ಯಾನದ ಅನುಭವದಂತೆ ಭಾಸವಾಗುತ್ತದೆ. ಬಲಮುರಿ ಮತ್ತು ಎಡಮುರಿ ಜಲಪಾತಗಳು ನೈಸರ್ಗಿಕ ಜಲಪಾತಗಳಲ್ಲ, ಆದರೆ 1932ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣದಿಂದ ಅವು ಸೃಷ್ಟಿಯಾಗಿವೆ. ಕೃಷ್ಣ ರಾಜ ಸಾಗರ ಅಣೆಕಟ್ಟು ಎಂದು ಕರೆಯಲ್ಪಡುವ ಕೆಆರ್ಎಸ್ ಅಣೆಕಟ್ಟು ಭಾರತದ ಅತಿದೊಡ್ಡ ಮತ್ತು ಹಳೆಯ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಇದನ್ನು ಪ್ರಸಿದ್ಧ ಎಂಜಿನಿಯರ್ ಮತ್ತು ರಾಜಕಾರಣಿ ಸರ್ ಎಂ. ವಿಶ್ವೇಶ್ವರಯ್ಯ ಅವರು ಅಂದಿನ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ಇವರ ಆಶ್ರಯದಲ್ಲಿ ನಿರ್ಮಿಸಿದರು. ಈ ಅಣೆಕಟ್ಟಿಗೆ ಮಹಾರಾಜರ ಹೆಸರನ್ನು ಇಡಲಾಗಿದೆ ಮತ್ತು ಇದು ಈ ಪ್ರದೇಶಕ್ಕೆ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿಯ ಪ್ರಮುಖ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಬ್ಯಾಕ್ವಾಟರ್ ಮೇಲೆ ಹರಡುವ ಬಂಗಾರದ ಬೆಳಕು, ಅದು ಕೇವಲ ದೃಶ್ಯವಲ್ಲ, ಮನಸ್ಸನ್ನು ಮಂತ್ರಮುಗ್ಧಗೊಳಿಸುವ ದೈವಿಕ ಅನುಭವ. ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ಅಥವಾ ಏಕಾಂತದಲ್ಲಿಯೇ ಬಂದರೂ ಈ ಸ್ಥಳವು ನೆನಪಿನಲ್ಲಿ ಉಳಿಯುವ ಸುಂದರ ಕ್ಷಣಗಳನ್ನು ಕೊಡುವುದು ಖಚಿತ. ಪ್ರಕೃತಿಯ ಮಡಿಲಿನಲ್ಲಿ ಶಾಂತಿಯನ್ನು ಹುಡುಕುವ ಪ್ರತಿಯೊಬ್ಬರಿಗೂ ಕ್ರಸ್ ಬ್ಯಾಕ್ವಾಟರ್ ಒಂದು ಪರಿಪೂರ್ಣ ಸ್ಥಳ. ಮೈಸೂರು ಸಮೀಪದ ಪವಿತ್ರ ಹಾಗೂ ಸುಂದರ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಮುಖವಾದುದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಹಿನ್ನೀರು ಪ್ರದೇಶದ ನಡುವೆ ಇರುವ ಈ ದೇವಾಲಯವು ಶಾಂತಿ, ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಲು ಅವಕಾಶ ನೀಡುತ್ತದೆ. ಇಲ್ಲಿ ಆರಾಧಿಸಲ್ಪಡುವ ಶ್ರೀ ವೇಣುಗೋಪಾಲ ಸ್ವಾಮಿ ಭಕ್ತರಿಗೆ ಕರುಣೆ, ರಕ್ಷಣೆ ಮತ್ತು ಸಮೃದ್ಧಿಯನ್ನು ನೀಡುವ ದೈವ ಸ್ವರೂಪ ಎಂದು ನಂಬಲಾಗಿದೆ. ದೇವಾಲಯದ ಸುತ್ತಲಿನ ನೀರಿನ ದೃಶ್ಯ, ತಂಪಾದ ಗಾಳಿ ಮತ್ತು ಮೌನದ ವಾತಾವರಣ ಮನಸ್ಸಿಗೆ ಆತ್ಮೀಯ ಶಾಂತಿಯನ್ನು ನೀಡುತ್ತದೆ. ಮೈಸೂರು ಸಮೀಪದಲ್ಲಿರುವ ಪ್ರಕೃತಿಯ ಸುಂದರ ತಾಣಗಳಲ್ಲಿ ಒಂದಾಗಿದೆ ಬಲಮುರಿ ಜಲಪಾತ. ಕಾವೇರಿ ನದಿಯ ಹರಿವಿನಿಂದ ರೂಪುಗೊಂಡಿರುವ ಈ ಸಣ್ಣ ಜಲಪಾತವು ಕುಟುಂಬದೊಂದಿಗೆ ಸಮಯ ಕಳೆಯಲು ಮತ್ತು ಪ್ರಕೃತಿಯ ಶಾಂತಿಯನ್ನು ಅನುಭವಿಸಲು ಅತ್ಯುತ್ತಮ ಸ್ಥಳವಾಗಿದೆ. ಬೆಂಗಳೂರಿನಿಂದ ಪ್ರಯಾಣಿಸುವವರಿಗೆ ಅದರ ರಮಣೀಯ ನೋಟಗಳನ್ನು ಆನಂದಿಸಲು ಮಧ್ಯದ ಬಿಂದುವಿನಂತಹ ಪ್ರದೇಶಗಳಲ್ಲಿ ಹರಿಯುತ್ತಲೇ ಇರುತ್ತದೆ. ಬಲಮುರಿ ಜಲಪಾತವು ಮೈಸೂರಿನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ 138 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಪಾತಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ಕೆಲವು ಕಿಲೋಮೀಟರ್ ದೂರದಲ್ಲಿ ಹರಿಯುವ ಎಡಮುರಿ ಜಲಪಾತಕ್ಕೂ ಭೇಟಿ ನೀಡಬಹುದು. ಎಡಮುರಿ ಜಲಪಾತ ಕರ್ನಾಟಕದ ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣದ ಸಮೀಪವಿರುವ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಸುಂದರವಾದ ಮಾನವ ನಿರ್ಮಿತ ಜಲಪಾತವಾಗಿದೆ. ಬಲಮುರಿ ಜಲಪಾತದಿಂದ ಕೇವಲ 2 ಕಿ.ಮೀ ದೂರದಲ್ಲಿರುವ ಇದು ಪಿಕ್ನಿಕ್ ಮತ್ತು ದೋಣಿ ವಿಹಾರಕ್ಕೆ ತೆಪ್ಪ ಹೆಸರುವಾಸಿಯಾಗಿದೆ. ಶಾಂತಿಯುತ ವಾತಾವರಣ, ಹಸಿರು ಮತ್ತು ಗಣೇಶನ ದೇವಾಲಯ ಇಲ್ಲಿನ ವಿಶೇಷತೆ. ಮೈಸೂರಿನಿಂದ ಸುಮಾರು 16-18 ಕಿ.ಮೀ ಮತ್ತು ಕೆಆರ್ಎಸ್ ಕ್ರಸ್ ಅಣೆಕಟ್ಟಿನಿಂದ ಸ್ವಲ್ಪ ದೂರದಲ್ಲಿದೆ. ಹೆಸರಿನ ಅರ್ಥ ಕಾವೇರಿ ನದಿಯು ಇಲ್ಲಿ ಎಡಕ್ಕೆ ತಿರುಗುವುದರಿಂದ ಎಡಮುರಿ, ಇದನ್ನು ಎಡಮುರಿ ಅಥವಾ ಎಡ್ಮುರಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹರಿಯುವ ಸ್ವಚ್ಛ ನೀರು, ಸುತ್ತಲಿನ ಹಸಿರು ಮರಗಳು ಮತ್ತು ತಂಪಾದ ಗಾಳಿ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ವಿಶೇಷವಾಗಿ ಮಳೆಗಾಲ ಮತ್ತು ಅದರ ನಂತರದ ದಿನಗಳಲ್ಲಿ ಜಲಪಾತದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿ ಕಾಣಿಸುತ್ತದೆ. ಪ್ರವಾಸಿಗರು ಇಲ್ಲಿ ನೀರಿನ ಬಳಿ ಕುಳಿತು ವಿಶ್ರಾಂತಿ ಪಡೆಯಬಹುದು, ಫೋಟೋಗಳನ್ನು ತೆಗೆಯಬಹುದು ಮತ್ತು ಶಾಂತವಾದ ಪ್ರಕೃತಿ ವಾತಾವರಣವನ್ನು ಆನಂದಿಸಬಹುದು. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ನೀರಿನಲ್ಲಿ ಹೆಚ್ಚು ಆಳಕ್ಕೆ ಹೋಗದೆ ಜಾಗರೂಕತೆಯಿಂದ ಇರಲು ಸಲಹೆ ನೀಡಲಾಗುತ್ತದೆ. ವೈಶಿಷ್ಟ್ಯ: ಇದು ನೈಸರ್ಗಿಕ ಜಲಪಾತವಲ್ಲ, ಬದಲಿಗೆ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಸಣ್ಣ ಚೆಕ್ ಡ್ಯಾಂ ತಡೆಗೋಡೆ ಆಗಿದೆ. ನೀರು ಈ ಗೋಡೆಯ ಮೇಲಿಂದ ಸುಮಾರು 6 ಅಡಿ ಎತ್ತರದಿಂದ ಕೆಳಕ್ಕೆ ಧುಮುಕುತ್ತದೆ. ಚಟುವಟಿಕೆಗಳು: ಈ ಜಲಪಾತವು ಪಿಕ್ನಿಕ್ ಮಾಡಲು ಮತ್ತು ಈಜಲು ಪ್ರಶಸ್ತವಾದ ಸ್ಥಳವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಪ್ರವಾಸ ಮತ್ತು ಪ್ರಕೃತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.